ಸ್ನೇಹಿತರೆಲ್ಲರಿಗೂ ಕೂಡ ಇಂಥದ್ದೊಂದು ವಿಡಿಯೋ ಈಗ ಮಾಡಬೇಕಾ ಬೇಡವಾ ಅಂತ ರೆಡಿಯಾಗಿ ಹೊರಟಿದ್ದವನು ಮನ್ಸು ಯಾಕೋ ಈ ವಿಡಿಯೋ ಒಂದು ಅಪ್ಲೋಡ್ ಮಾಡಿಬಿಡು ಅಂತ. ಏನು ವಿಷಯ ಅಂತಂದರೆ, ಒಂದು ವಿಡಿಯೋ ನೋಡಿದೆ ನಾನು. ಆ್ಯಕ್ಚುಲಾಗಿ ಒಂದು 2-3 ಡೇಸಿಂದ ಅದು ಟ್ರೆಂಡಿಂಗಲ್ಲಿ ರನ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಒಬ್ಬ ಗುರುಗಳು ಈ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಕೈಯಲ್ಲಿ ಪಾತ್ರೆಯನ್ನು ತೊಳಿತಕ್ಕಂಥದ್ದು, ಇನ್ ದ ಸೆನ್ಸ್ ಮನೆಯಲ್ಲಿ ಮಕ್ಕಳಿಗೆ ಕೆಲಸ ಮಾಡ್ತಕ್ಕಂಥದ್ದನ್ನು ಹೇಳಿಸ್ಕೊಡಿಮ್ಮ ಅಂತ ಕೈ ಮುಗಿದುಕೊಂಡು ಹೇಳ್ತಾ ಇರ್ತಕ್ಕಂಥ ಒಂದು ವಿಡಿಯೋ. ಅವರು ಗುರುಗಳು ಇರಲಿ, ಇದನ್ನು ನಾನೇನು ಮಾಡಿದೆ, ಮನೆಯಲ್ಲಿ ಅದನ್ನು ನೋಡಿದ ತಕ್ಷಣ ನಾನು ನನ್ನ ಮನೆಯಲ್ಲಿರ್ತಕ್ಕಂಥವ್ರಿಗೆ ಮಗು ಕೈಯಲ್ಲಿ ಗುರುಗಳು ಹೇಳಿದ್ದಾರೆ, ಲೆಟ್ ಅಸ್ ಟ್ರೈ. ನಾವು ಒಂದು ಪಾತ್ರೆ ಮಕ್ಕಳು ಅಂದರೆ ತೀರಾ ಮಕ್ಕಳಲ್ಲಪ್ಪ, ಒಂದು ಏನದು ವಯೋಸಹಜವಾಗಿ ಬೆಳೀತಾ ಇರ್ತಾರಲ್ಲ, ತಿಳುವಳಿಕೆ ಬರ್ತಾ ಇರ್ತಕ್ಕಂಥ ಮಕ್ಕಳು, ನಿಯರ್ಲಿ ಒಂದು 2ನೇ ಕ್ಲಾಸು 3ನೇ ಕ್ಲಾಸು. ನಮಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಇದೆಯಾ ಇಲ್ವಾ ಅಂತ. ನಾನೆಲ್ಲ ಉದಾಹರಣೆ ರೂಪದಲ್ಲಿ ಹೇಳೋದು. ನನ್ನ ಮನೆಯಲ್ಲಿ ನಾನು ನನ್ನ ಮಗುಗೆ ಹೇಳಿದೆ ಹಾಗೆ ಅರ್ಥ ಮಾಡ್ಕೋಬೇಡಿ, ಅರ್ಥ ಆಗೋದಕ್ಕೋಸ್ಕರ ಅಂಥದ್ದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ತಾ ಇರ್ತೇನೆ. ಸೊ ನಾನೇನು ಮಾಡಿದೆ, ಯಾಕೆ ನಾವು ನನ್ನ ಮಗುಗೆ ಕೆಲಸ ಮಾಡಿಸ್ಬಾರ್ದು. ಅಷ್ಟೊತ್ತಿಗಾಗಲೇ ಒಳಗಡೆ ಇದ್ದಂತಹ ಅಜ್ಜಿ, ಯಾರು ಆ ಮಗುವಿನ ಅಜ್ಜಿ, ಓಹೋ ಅವಳು ಇನ್ನೂ ಪುಟ್ಟು ಕೂಸು, ಅವಳಿಗೆ ಹೋಗಿ ಕೆಲಸ ಹೇಳೋದ, ಏನಾದರೂ ಬುದ್ಧಿ ಇದೆಯಾ ನಿನಗೆ ಅಂತ ಹೇಳಿದ್ರು. ನನಗೆ ಯಾಕೋ ನಮ್ಮ ಮನೆಗಳಲ್ಲಿ ಸುಲಭವಾಗಿ ಪಿತ್ತ ನೆತ್ತಿಗೆ ಇರೋದು ಅಂತ. ಇವರು ಸುಮ್ಮನಿರಲ್ಲ, ಈ ಒಳಗಡೆ ಇರತಕ್ಕಂತಹ ಇಲ್ಲಿ ಮಾತ್ರ ನಾನು ಮುದುಕಿ ಅಂತ ಸಂಬೋಧನೆ ಮಾಡ್ತೇನೆ. ಮುದುಕರ ಥರ ಇರಬೇಕು. ನಾನೇನು ಅವಳ ಕೈಯಲ್ಲಿ ಅಂದರೆ ಮಗುವಿನ ಕೈಯಲ್ಲಿ ಹೊರಿಬಾರದ್ದನ್ನು ಹೊರಿಸ್ತಾ ಇದ್ದೀನಿ, ಮಾಡಬಾರದ್ದನ್ನು ಏನು ಪಾತ್ರೆ ತೊಳೆಯೋದು ಅಂತಂದರೆ ಇವ್ರು ಅನ್ಕೊಂಬಿಟ್ರೋದು ಅಡುಗೆ ಮನೆಯಲ್ಲಿ ನೆನ್ನೆ ರಾತ್ರಿ ಮಾಡಿ ಉಳಿದು ತುಂಬಿಸಿಟ್ಟಿರ್ತಾರಲ್ವ ಸಿಂಕ್ಗಳಲ್ಲಿ, ಆ ಪಾತ್ರೆ ಅಂತ. ಲೆಕ್ಕಾಚಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಕುಡಿದು ಲೋಟ, ಅವರು ತಿಂದು ತಟ್ಟೆ ತೊಳೆಯೋದಕ್ಕೆ ಬರೋ ಅಂತ ನೋಡಿ, ಬರೋವರೆಗೂ ಕೂಡ ನಾವು ಇನ್ನೊಂದು ಸಲ ನೋಡಬೇಕಾಗತ್ತೆ. ಪಾಪ ಪುಟ್ಟ ಮಕ್ಕಳು ಅವೇನು ಮಾಡ್ತವೆ, ಹೇಳಿದ್ದಾರೆ ಅಂದ್ಬಿಟ್ಟು ಫಸ್ಟು ಅವರಿಗೆ ಅಸಹನೆ ಇರ್ತದೆ, ಕೆಲಸನೇ ಮಾಡಿರೋದಿಲ್ಲ. ಚಿಕ್ಕಂದಿಂದ ಎತ್ಕೊಂಡು ಮಾಡಿ ಮುದ್ದಾಡಿ ತಿನ್ನಿಸಿ ಮಾಡಿ ಎಲ್ಲ ಮಾಡಿರ್ತೀವಿ. ಅದರಿಂದ ಈ ಮುದುಕಿಯರು ಕ್ಷಮಿಸಿ, ಅರ್ಥ ಮಾಡಿಕೊಳ್ಳದೆ ಯಾರು ಮಾತಾಡ್ತಾರೆ ಅವ್ರನ್ನ ಮುದುಕರು ಅಂದರೆ ತಪ್ಪಿಲ್ಲ, ಅದು ಕೂಡ ಗೌರವಯುತವಾದ ಪದನೇ. ವಯಸ್ಸಾಗಿರ್ತಕ್ಕಂಥವ್ರನ್ನ ಮುದುಕರು ಅಂತ ಕರಿತೇವೆ, ಅಲ್ಲೂ ಗೌರವ ಸಂಬೋಧನೆಯಿಂದಾನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ, ಅದು ಎಲ್ಲೋ ಒಂದು ಕಡೆ ಅಜ್ಞಾನದ ಕೊರತೆ ಅಷ್ಟೇ. ಏನೇನು ತೊಳಸ್ಬಿಡ್ತಾರೋ ಆ ಮಕ್ಕಳ ಕೈಯಲ್ಲಿ ಹಿಂದಿನ ದಿನದ್ದೆಲ್ಲ ಆಗಿನ ಕಾಲದಲ್ಲಿ ಇತ್ತು. ಹಿಂದಿನ ಕಾಲದಲ್ಲಿ ಮತ್ತು ಇದು ಎಲ್ರಿಗೂ ಅನ್ವಯ ಆಗೋಂಥದ್ದಲ್ಲ. ಏನ್ರೇ ಆಗಿನ ಕಾಲದಲ್ಲಿ ನೀವೇನು ಬಂದು ನೋಡಿದ್ರಾ, 20-25 ವರ್ಷದ ಹಿಂದೆ ಸಾಕು, ಅದಕ್ಕಿಂದೆ ಹೋಗ್ಬೇಕಾಗಿಲ್ಲ. ಅವುಗಳನ್ನು ನಾವು ನೋಡಿದ್ದೀವಿ. ಯಾಕೆಂದರೆ 20-25 ವರ್ಷ 30 ವರ್ಷದ ಹಿಂದಿಂದ ನಾವು ನೋಡಿದ್ದೀವಿ ಅಂದರೆ ಅದಕ್ಕೆ ಹಿಂದೆ ಹೇಗಿತ್ತು ಅಂತ ಸಣ್ಣ ಇಮ್ಯಾಜಿನೇಷನ್ ನಾವು ಮಾಡ್ಕೋಬೋದು. ಆದರೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದಲ್ಲ. ಬೆಳ್ಳಿ ಸ್ಪೂನು ಬಂಗಾರ ಸ್ಪೂನು ತಿನ್ನೋರು ಕೂಡಿಸಿಟ್ಟು ಸಾಕ್ಕೊಳ್ತಾರೆ, ತಪ್ಪಿಲ್ಲ. ಅಂದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಆ ಮಕ್ಕಳ ಕೈಯಲ್ಲಿ ಅವರು ತಿಂದ ಲೋಟ ಅವರು ತಿಂದ ತಟ್ಟೆಯನ್ನು ಗಲುವರಿಸೋದಕ್ಕೆ ಹೇಳಿದ್ರೆ ಸಾಕು, ಸಂಸ್ಕಾರ ಬೆಳೀತದೆ. ಅದನ್ನು ಗುರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಈ ಗುರುಗಳು ಈಗ ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ, ಪಾಪ ಅವ್ರು ಏನೋ ಒಳ್ಳೆಯ ಉದ್ದೇಶಕ್ಕೆ ಹೇಳಿದ್ರು. ಯಾಕೆ ಅಂದರೆ ನಾಳೆ ದಿನ ಅದು ಹೆಣ್ಣು ಮಗು ಆಗಿದ್ದರೆ ಇನ್ನೊಂದು ಗಂಡನ ಮನೆಗೆ ಹೋದಾಗ ನಂಗೆ ಪಾತ್ರೆ ತೊಳೆಯೋಕ್ಕೆ ಬರಲ್ಲ ಅಂತಂದರೆ, ಅವನ ಸಮಯ ಎಲ್ಲ ಚೆನ್ನಾಗಿದ್ದರೆ ಅವನು ಬೆಳ್ಳಿ ಸ್ಪೂನ್ ಬಂಗಾರ ಸ್ಪೂನಲ್ಲೇ ಊಟ ಕೊಡ್ಬೋದು, ಇಲ್ಲ ಅನ್ನಲ್ಲ. ಅಂದರೆ ಕೆಲಸದವ್ರನ್ನಿಟ್ಟು ಮಾಡ್ಬೋದು. ಇಲ್ಲ ಅಂದಾಗ ಆ ಹೆಣ್ಣಿಗೆ ಒಗ್ಗಿಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಅಂದರೆ ಹೊಂದಾಣಿಕೆ ಅಂತಕ್ಕಂಥದ್ದು ಆಗೋದು ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳು ತಾವೇ ಮಾಡ್ಕೊಳ್ಳೋದು ಇಲ್ಲಿಂದ ಅಭ್ಯಾಸ ಆಗಿದ್ದರೆ, ಅವರು ಅಲ್ಲಿ ಹೋದಾಗ ಏನೋ ಒಂದು ಸಮಯ ಸಂದರ್ಭ ಕೆಲಸದವಳು ಒಂದಿನ ಬರಲಿಲ್ಲಪ್ಪ, ಆವಾಗ ಮೈ ಆಕೆಗೆ ಕಾಯ್ದಿರ ನಾನು ಮಾಡ್ತಕ್ಕಂಥ ಕರ್ತವ್ಯ ಏನಿದೆ ಅದು ನಾನು ಮಾಡ್ಕೊಂಡು ಹೋಗಬೇಕು ಅನ್ನೋದು ಥಟ್ ತಲೆಗೆ ಹೊಳಿತದೆ. ಆ ಮಧ್ಯದಲ್ಲಿ ಅಹಂಕಾರ ಸೇರ್ಕೊಂತು ಅಂದರೆ ನಾನು ಯಾಕೆ ಮಾಡಬೇಕು, 3 ದಿನ ಆದರೂ ಕೊಳಿತ ವಾಸನೆ ಬರ್ತಿರ್ತದೆ, ಮತ್ತೆ ಆ ವಾಸನೆ ತೊಗೊಳ್ತಾರೆ, ಅದರಿಂದ ರೋಗ ಬರ್ತದೆ. ಇದು ವಿಜ್ಞಾನ. ಹೀಗೆ ವಿಷಯಕ್ಕೆ ಬರೋದಾದರೆ ನಾನು ಕೆಲವೊಂದು ಸಲ ಲೆಂತಿ ಹೇಳ್ತೀನಿ ಅಂತ ನಿಮ್ಗೆ ಅನಿಸ್ಬೋದು. ನಾನು ಯಾಕೆ ಲೆಂತಿ ಹೇಳ್ತೀನಿ ಅಂತಂತಂದರೆ, ಸೂಕ್ಷ್ಮಗಳನ್ನು ಗಮನಿಸದೇ ಇರ್ತಕ್ಕಂಥವರಿಗೆ ಆ ಸೂಕ್ಷ್ಮಗಳು ಸರಿಯಾಗಿ ಅರ್ಥ ಆಗಲಿ ಅಂತ. ಸೂಕ್ಷ್ಮ ಇನ್ ದ ಸೆನ್ಸ್
ಈ ಮೌಲ್ಯ ಇಲ್ಲದಂತಹ ಮಾತಲ್ಲಿ ಬೆಳೆದಿರ್ತಕ್ಕಂಥವ್ರು ಇರ್ತಾರೆ. ಅಂದರೆ ವ್ಯಾಲ್ಯೂಲೆಸ್ ಟಾಕ್. ಅದು ಆ ಮಾತಿಗೆ ಬೆಲೆ ಅಂತಕ್ಕಂಥದ್ದು ದುಡ್ಡಿನಿಂದ ಬೆಲೆ ಅಲ್ಲಪ್ಪ. ಮಾತಿಗೆ ಮೌಲ್ಯ ಅಂದರೆ ದುಡ್ಡು ಅಲ್ಲ, ಮಾತಿಗೆ ಮೌಲ್ಯ ಅಂದರೆ ಗೌರವ. ಮಾತಿಗೆ ಮೌಲ್ಯ ಅಂದರೆ ಗೌರವ. ಈ ಪದಗಳ ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ, ಅದನ್ನು ಸರಿಯಾಗಿ ಗಮನಿಸಬೇಕಾಗತ್ತೆ. ಸೊ ಆ ಗೌರವ ಇರ್ತಕ್ಕಂಥ, ಈಗ ದೊಡ್ಡವರು ಹೇಳಿದ್ರು ಅಂತ ಹೇಳಿ ಪಾಪ ಒಂದು ಹೆಂಗ್ಸ್ ಏನು ಮಾಡ್ತದೆ ಅಂತಂದರೆ, ಆ ಗುರುಗಳು ಹೇಳಿದ್ರಂತೆ ಬಾ ನಿನ್ನ ಪಾತ್ರ ತೊಳಿ ಅಂತ ಹೇಳಿಬಿಟ್ಟು ಪಾಪ ಸ್ಕೂಲ್ಗೆ ಹೋಗೋ ಟೈಮ್ ರೀ, ಅದಕ್ಕೆ ಟೈಮ್ ಆಗೋಗಿದೆ, ಲಬೋ ದಿಬೋ ಅಂದ್ಕೊಂಡು ಬಟ್ಟೆ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ರೆಡಿಯಾಗಿ ಕೂತಿದೆ, ಕ್ಯಾಬ್ ಹೊರಡಬೇಕು, ತಿಂಡಿ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ತಾಯಿದ್ರೆ ಅದೆಲ್ಲ ಗೊತ್ತಿಲ್ಲ, ಹೋಗಿ ಪಾತ್ರೆ ತೊಳಿ. ಗುರುಗಳು ಹೇಳಿದಾರಲ್ಲಪ್ಪ, ಪಾತ್ರೆ ನಿಂತಟ್ಟೆ ನೀನು ಲೋಟ ತೊಳ್ಕೊ ಅಂತ. ಆ ಮಗು ಅಲ್ಲಿ ಸ್ಕೂಲ್ ವ್ಯಾನ್ ಬಂದಿದೆಯೋ ಅಂತ ನಾನು ಓಡ್ತಿರೋ ಟೈಮಲ್ಲಿ ಅವೆಲ್ಲ ಗೊತ್ತಿಲ್ಲ, ನೀನು ಪಾತ್ರೆ ಲೋಟ ತಟ್ಟೆ ತೊಳೆದ್ಬಿಟ್ಟು ಹೋಗಬೇಕು. ತಪ್ಪು. ಇದನ್ನು ನಾವು ಎಲ್ಲರೂ ಮಾಡ್ತಾರೆ ಅಂತಲ್ಲ, ಕೆಲವೊಂದು ಸಲ ಅಚಾತುರ್ಯಗಳು ನಡೆದು ಬಿಡುತ್ತದೆ. ಅಚಾತುರ್ಯ ಅಂತ ಹೇಳ್ತಾ ಇದ್ದೇನೆ. ಕೆಲವೊಂದು ಸಲ ಅವರಿಗೆ ಯಾವುದೋ ಬ್ಯುಸಿಯಲ್ಲಿರ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ದೇ ಆರ್ ಇನ್ ಸಮ್ ಅನದರ್ ವರ್ಕ್, ಟೈಮ್ ನೋಡಿರಲ್ಲ, ಇನ್ನೂ ಟೈಮ್ ಇದೆಯಲ್ಲ ತೊಳೆದ್ಬಿಟ್ಟು ಹೋಗು. ಈ ಮಗುಗೆ ಹೇಳೋದಕ್ಕೆ ಗೊತ್ತಿರಲ್ಲ ನೋಡಿ, ಅದು ಮಗು ಅಲ್ವಾ, ವ್ಯಾನ್ ಬಂದುಬಿಟ್ಟಿದೆ ಅಂತ ಹೇಳೋದು ಗೊತ್ತಿರಲ್ಲ. ದೇ ಸ್ಟಾರ್ಟ್ ಅದು ಹಠಕ್ಕೆ ಹಾಕ್ಬಿಡ್ತದೆ. ನಾನು ತೊಳೆಯಲ್ಲ ಅನ್ನತ್ತೆ, ವ್ಯಾನ್ ಬಂದಿದೆ ಅಂತ ಹೇಳೋದಿಲ್ಲ. ಒಂದು ಪದ ನಾವು ಹೇಳ್ತಕ್ಕಂಥ ವಿಧಾನ ವ್ಯತ್ಯಾಸ ಆದಾಗ ಆ ಮಗು ಹೊಡೆತ ತಿನ್ನುತ್ತೆ, ಅಲ್ಲಿ ವ್ಯಾನ್ ಆರನ್ ಆಗ್ತಾ ಇರ್ತಾನೆ, ಈ ಗಮನ ಈ ಕೈಗೆ ಕೇಳಿಸಿರಲ್ಲ. ಈ ಮಧ್ಯದಲ್ಲಿ ಮಗು ಏನು ಹೇಳ್ತಾರೆ, ಕೆಲವೊಂದು ಜಗಳಗಳಲ್ಲಿ ಮಕ್ಕಳು ಬಡವಾಗಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಸ್ಪದ ಕೊಡಬೇಡಿ. ಯಾವುದೇ ಗುರು ಏನೇ ಹೇಳಿದ್ರು ಕೂಡ ಸರ್ಕಮ್ಸ್ಟೆನ್ಸ್ ನೋಡಬೇಕು, ಎನ್ವಿರಾನ್ಮೆಂಟ್ ನೋಡಬೇಕು, ಸಮಯ ನೋಡಬೇಕು, ಸನ್ನಿವೇಶ ನೋಡಬೇಕು. ಹೀಗೆ ಇನ್ನೊಂದು ಸಣ್ಣ ವಿಡಿಯೋನ ನಾನು ಮೊನ್ನೆ ದಿನ ನೋಡ್ತಿದ್ದೆ, ನನಗೂ ನಗು ಬಂತು. ಒಬ್ಬರು ಪೊಲೀಸ್ ಆಫೀಸರು ಈ ಸೀರಿಯಲ್ಗಳನ್ನು ನೋಡೋದ್ರಿಂದ ಮನೆಗಳ ಹಾಳಾಗ್ತಿದೆ ಅಂತ. ಐ ಆಮ್ ರಿಯಲಿ, ಇಸ್ ಇಟ್ ರೈಟ್ ಟು ಸ್ಪೀಕ್ ನನಗೆ ಗೊತ್ತಿಲ್ಲ, ಬಟ್ ಆದರೆ ಒಂದು ಸನ್ನಿವೇಶ ಅದು ಹೇಗಿರುತ್ತೆ ಅನ್ನೋದಕ್ಕೆ, ಯಾವುದೋ ಅತ್ತೆ ಸೊಸೆ ಜಗಳ, ಆ ಸೀರಿಯಲ್ ಅನ್ನೋದಿದೆ ಅದರಲ್ಲಿ ನೋಡಿ. ಪದವನ್ನು ಸರಿಯಾಗಿ ಗಮನಿಸಿ, ಸೀರಿಯಲ್ ಇದು ನಿಜ. ಸೀರಿಯಲ್ ಅಂದರೆ ಅದು ಭಾಗಗಳಾಗಿ ಬರ್ತಕ್ಕಂಥದ್ದು. ಇಲ್ಲಿ ಸೀರಿಯಲ್ ಅನ್ನೋದನ್ನು ನೋಡ್ಬಿಟ್ಟು ಮನಸ್ಸೇನಾದರೂ ಅದಕ್ಕೆ ಹೊಂದ್ಕೊಂಬಿಟ್ರೆ, ಆ ಸೀರಿಯಲ್ ಅನ್ನೋದನ್ನು ನೋಡಿಬಿಟ್ರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕೆಲವು ಕಾಣದ ಒಂದು ಭಯಗಳು ಶುರುವಾಗಿರ್ತದೆ, ಕೆಲವೊಂದು ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಸೊ ಫಸ್ಟ್ ನೀವು ಸೀರಿಯಲ್ ನೋಡೋಕ್ಕೆ ಮೊದಲು ನೀವು ನೋಡ್ತಾ ಇರೋದು ಸೀರಿಯಲ್ಲ ಅಥವಾ ಸೀರಿಯಲ್ಲ, ಅರ್ಥ ಮಾಡ್ಕೊಳ್ಳಿ ಪದಗಳ ಡಿಫ್ರೆನ್ಸಿಯೇಷನನ್ನು. ಸೊ ನೀವು ಸೀರಿಯಲ್ ನೋಡಿ, ಸೀರಿಯಲ್ ಆಗಬೇಡಿ. ಅವರು ಅದನ್ನು ಹೇಳಿದ್ದು ಅದು ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ಆ ಕ್ಯಾರೆಕ್ಟರೈಸೇಷನ್ ನಿಮ್ಮಲ್ಲಿ ಬಂದಾಗ ಹಲವಾರು ಗೊಂದಲಗಳಿಗೆ ಕಾರಣ ಆಗುತ್ತೆ. ಅವ್ರು ತೋರಿಸೋದು ಯಾತಕ್ಕೋಸ್ಕರ, ಸೀರಿಯಲ್ ಮಾಡ್ಕೋಬೇಡಿಪ್ಪ, ಇದು ಸೀರಿಯಲ್ಲು, ಇದರಲ್ಲಿ ಬರೋದನ್ನು ಯಾವುದನ್ನು ಹೀಗೆಲ್ಲ ಇರುತ್ತೆ, ಎಲ್ಲಿರುತ್ತೆ, ಒಂದು ಸ್ಕ್ರೀನಲ್ಲಿರುತ್ತೆ, ನಟನೆಯಲ್ಲಿರುತ್ತೆ, ಇದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಡಿ ಅನ್ನೋದಕ್ಕೋಸ್ಕರ ಸೀರಿಯಲ್ ಬಂದಿರೋದು. ನೀವು ಬೆಳಗ್ಗಿಂದ ತುಂಬ ಟಯರ್ಡ್ ಆಗಿರ್ತೀರ, ಸುಸ್ತಾಗಿರ್ತೀರ, ಒಂದು ಅರ್ಧ ಗಂಟೆ ಏನೋ ಮನೋರಂಜನೆ, ಅತ್ತ ಸೊಸೆ ಕಿತ್ತಾಡ್ಕೊಳ್ತಾ ಇದ್ರೆ, ಅಪ್ಪ ನಮ್ಮ ಮನೆಯಲ್ಲಿ ಈ ಸಮಸ್ಯೆ ಇಲ್ಲ, ನಾವು ಅಲ್ಲಿ ನೋಡ್ಕೊಂಡು ಖುಷಿ ಪಡೋಣ, ಇದು ನೋಡ್ತಕ್ಕಂಥ ವಿಧಾನ. ನಟನೆಯಲ್ಲಿ ನೋಡಬೇಕು, ನಾವು ನಟನೆ ಮಾಡೋಕ್ಕೆ ಹೋಗಬಾರ್ದು. ನಟನೆ ಯಾವತ್ತೂ ಕೂಡ ಬಿಗ್ ಸ್ಕ್ರೀನಲ್ಲಿ ಅಥವಾ ಸ್ಮಾಲ್ ಸ್ಕ್ರೀನಲ್ಲೋ, ಈ ಯೂಟ್ಯೂಬ್ ಚಾನಲ್ಗಳಲ್ಲೋ ಈ ಥರದ್ರಲ್ಲಿರಬೇಕು. ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ವೇರ್ ವಿ ಆರ್ ಗೆಟಿಂಗ್ ಡಿಸ್ಟರ್ಬೆನ್ಸ್. ಯಾಕೆ ಯಾವುದೋ ಒಬ್ಬ ಗುರುಗಳನ್ನು ಕೂತ ಜಾಗದಲ್ಲಿ ನಾವು ಅವ್ರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು, ಇಲ್ಲ ಸಲ್ಲದ ಮಾತುಗಳನ್ನು ಆಡಿ, ಅದು ಗುರುದೋಷ ಕಣ್ರಿ. ವೆನ್ ಇಟ್ ಕಮ್ಸ್ ಟು ಆಸ್ಟ್ರಾಲಜಿ ನಾವು ಹೇಳ್ತೇವೆ ಅದನ್ನು ಗುರುಗಳ ದೋಷ ಅಂತ ಹೇಳ್ತೇವೆ. ಆ ಗುರುಗಳು ಹೇಳಿದ್ದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ನೀವು ಯೋಚನೆ ಮಾಡ್ತಕ್ಕಂತಹ ಒಂದು ಸಣ್ಣ ಸಮಯ ನೀವು ಕೊಡಲಿಲ್ಲ, ಅವ್ರು ಹೇಳಿದ್ದೇನು, ನಾವು ಅಳವಡಿಸ್ಕೊಂಡಿದ್ದೇನು ಅನ್ನೋ ಮಧ್ಯದಲ್ಲಿರ್ತಕ್ಕಂಥ ಟೈಮಿಂಗ್ ಇದೆಯಲ್ಲ, ಅಲ್ಲಿ ನಾವು ತಪ್ಪು ಮಾಡಿ ಅವರನ್ನು ನಿಂದನೆ ಮಾಡ್ತಕ್ಕಂಥದ್ದು, ಗುರುಗಳ ನಿಂದನೆ. ಇನ್ನು ವಿದ್ಯೆ ಎಲ್ಲಿಂದ ಮೈಂಡಿಗೆ ಹೋಗ್ತದೆ? ಇಟ್ ವೋಂಟ್ ಟಚ್. ಯಾಕೆಂತಂದರೆ ಈ ಮಧ್ಯದಲ್ಲಿ ಇಷ್ಟು ನಿಂದನೆಗಳು, ಇಷ್ಟು ದೋಷಗಳು ಬಂದ್ಬಿಟ್ಟಾಗ ನಮಗೆ ಸಮಸ್ಯೆಗಳು ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದರಿಂದ ಯಾವ ವಿಚಾರವನ್ನು ಕೂಡ ಹೇಳಿದ್ದಾರೆ ಅನ್ನೋದು ಯಾವ ಸಂದರ್ಭದಲ್ಲಿ, ಯಾತಕ್ಕೋಸ್ಕರ, ಯಾರು ಯಾರಿಗೆ ಯಾವಾಗ ಹೇಳಿದರು, ಓದಿದಿಲ್ಲವಲ್ಲಪ್ಪ ಚಿಕ್ಕಂದಲ್ಲಿ. ಇದೇ ತಾನೇ ನಮಗಿತ್ತಲ್ಲ ಪ್ರಶ್ನೆಗಳು. ಈ ಸಂದರ್ಭವನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು, ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಸಮಯ ಕೊಡಬೇಕು. ಅವ್ರು ಹೇಳಿದ್ದನ್ನು ಎಲ್ಲಿ ಉಪಯೋಗಿಸ್ಕೋಬೇಕು. ಮಕ್ಕಳಿಗೆ ಬಲವಂತವಾಗಿ ಮಾಡಿಸೋದಲ್ಲ ಕೆಲಸಗಳನ್ನು, ಅವರಿಗೆ ಕ್ಯೂರಿಯಾಸಿಟಿ ಬರಬೇಕು. ಅಪ್ಪ ಒಂದು 10 ನಿಮಿಷ ಫ್ರೀ ಇದ್ದೀನಿ, ಹೌದಾ, ನೀನು ಮಾಡೋಂಗಿದ್ರೆ ನೀನು ತಟ್ಟೆ ನೀನು ಊಟ ತೊಳ್ಕೊಂಬಿಡೋಣ.
ಹೇಳೋ ವಿಧಾನಗಳಿರ್ತದೆ. ಮಕ್ಕಳು ಅದು ಗಂಡು ಮಗು ಆಗಿರ್ಬೋದು, ಹೆಣ್ಣು ಮಗು ಆಗಿರ್ಬೋದು. ಏನು ಗಂಡು ಮಕ್ಕಳು ಲೋಟ ತಟ್ಟೆ ತೊಳಿಬಾರ್ದ, ಅವನ ಬಟ್ಟೆ ಅವನು ಒಣಗಾಕ್ ಹೋಗಬಾರ್ದ. ಸಾಂದರ್ಭಿಕವಾಗಿ ಅರ್ಜೆಂಟಲ್ಲೋ ಕೆಲಸದಲ್ಲೋ ಒತ್ತಡದಲ್ಲೋ ಇದ್ದಾಗ ಮಕ್ಕಳಿಗೆ ಇನ್ನಷ್ಟು ಒತ್ತಡ ಕೊಡೋದು ತಪ್ಪು ಅನ್ನೋದು. ಸೊ ಇದೆಲ್ಲ ಕೂಡ ಒಂದಷ್ಟು ವಿಷಯಗಳು ಸಹಜವಾಗಿ ಸಾಮಾನ್ಯವಾಗಿ ಅರ್ಥೈಸಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ವಾಟ್ ಎವರ್ ಯು ಆರ್ ಡೂಯಿಂಗ್, ಕೈಂಡ್ಲಿ ಗಿವ್ ಲಿಟಲ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಆ ಸನ್ನಿವೇಶ. ಐದರ್ ಇಟ್ ಈಸ್, ಅದಕ್ಕೆ ಎಲ್ಲದಕ್ಕೂ ಕೆಲವು ಸಮಯಗಳಿರ್ತದೆ. ಎಲ್ಲವನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿರೋಷ್ಟು ಸಮಯ ಕೆಲವ್ರಿಗೆ ಇರೋದಿಲ್ಲ. ವೆನ್ ಸಮ್ ಪೀಪಲ್ ದೇ ಆರ್ ಇನ್ ದ ಬ್ಯುಸಿ ಲೈಫ್, ಎಷ್ಟು ಹೇಳ್ಬೋದು ಅಷ್ಟೇ ಹೇಳ್ಬೋದು. ರಿಪೀಟಾಗಿ ಹೇಳಬೇಕು ಅಂತಂದರೆ ನೀವು ಅದನ್ನು ರಿಪೀಟಾಗಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಐ ಸಾ ಒನ್ ವುಮೆನ್ ಆರ್ ಒನ್ ಗರ್ಲ್, ಅವ್ರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ ಆಲ್ವೇಸ್ ಶಿ ಥಿಂಕ್ಸ್ ನಾನು ಹೀಗೆ ಇರೋದು, ನಾನು ಹೀಗೆ. ಫಾರ್ ವಾಟ್ ಯು ಆರ್ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಯಾತಕ್ಕೆ ನಾನು ಹೀಗೆ, ಯಾವುದಕ್ಕೆ ನಾನು ಹೀಗೆ? ವೆನ್ ಯು ಆರ್ ಇನ್ ದ ರೈಟ್ ಪಾತ್, ವೆನ್ ಯು ಹ್ಯಾವ್ ದ ಥಿಂಕಿಂಗ್ ಕೆಪಾಸಿಟಿ, ವೆನ್ ಯು ಆರ್ ಡೂಯಿಂಗ್ ದ ಗುಡ್, ದೆನ್ ನಥಿಂಗ್ ಟು ಸೇ ದಟ್ ನಾನು ಹೀಗೆ ಇರಬೇಕು ಅಂತಕ್ಕಂಥದ್ದು. ಬಟ್ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು ಅದು ಗುಣಲಕ್ಷಣ ಅಲ್ಲ. ನಾನು ಕರೆಕ್ಟ್, ನಾನು ಒಳ್ಳೆಯವಳು, ನಾನು ಸರಿ, ಇದು ಒಂದು ಹೆಣ್ಣಿಗಲ್ಲ, ಒಂದು ಗಂಡಿಗೂ ಅನ್ವಯ ಆಗುತ್ತೆ. ಐ ಆಮ್ ರೈಟ್, ನಿರಂತರವಾಗಿ ನಾನು ಸರಿ ಅಲ್ಲ, ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡು ಆ ತಪ್ಪನ್ನು ಸರಿಪಡಿಸ್ಕೊಂಡು ನಾನು ಸರಿ ಅಂತಕ್ಕಂಥ ಗುಣಲಕ್ಷಣ. ಇದು ಬದಲಾವಣೆಯ ಒಂದು ಪರಿವರ್ತನೆಯ ಒಂದು ವಿಧಾನವನ್ನು ಅಳವಡಿಸ್ಕೊಳ್ತಕ್ಕಂಥ ರೀತಿ. ನೆಗೆಟಿವಿಟಿ ನೀವೇ ಅದನ್ನು ನೀವೇ ಆಹ್ವಾನಿಸ್ತೀರ. ಯು ಆರ್ ವೆಲ್ಕಮಿಂಗ್ ನೆಗೆಟಿವಿಟಿ. ಸಮ್ ಪೀಪಲ್ ಐ ಆಮ್ ಸೇಯಿಂಗ್ ಬಾಲ್ಯದಿಂದ ನಾನು ಹೇಳಿದ್ನಲ್ಲ, ಮನೆಗಳಲ್ಲಿ ಇರ್ತಕ್ಕಂಥವ್ರು. ನಾನು ಹೇಳಿದೆ, ಒಂದು ಮಗು ಖಾಲಿ ಕೂತಿತ್ತು, ನ್ಯೂಸ್ ಪೇಪರ್ ಅವತ್ತಿಂದ ತಂದಿದ್ದೆ, ಒಂದು 10 ನಿಮಿಷ ಓದ್ಕೊ ಅಂದರೆ ಏನು ಉದ್ಧಾರ ಆಗಬೇಕು, ನ್ಯೂಸ್ ಪೇಪರ್ ಓದಿ. ಅಲ್ಲಿಗೆ ಮುಗೀತು ನೋಡೋರಪ್ಪ, ಅಲ್ಲಿಗೆ ಮುಗೀತು. ಆ ಮಗುವಿನ ಭವಿಷ್ಯವನ್ನು ತುಳಿತಾ ಇರ್ತಕ್ಕಂಥವ್ರು ಯಾರು ಅನ್ನೋದನ್ನು ಯೋಚನೆ ಮಾಡಿ. ಓದ್ತೀನಿ ಒಂದು 10 ನಿಮಿಷ, ಈಗ ತಾನೇ ಓದಿದ್ಯಲ್ಲೇ. ಅವಳು ಜಾಸ್ತಿ ಓದ್ತಾ ಇದ್ದರೆ ದಟ್ ಈಸ್ ಗುಡ್. ಮಗು ಓದ್ತಿದೆ, ಅವಳಿಗೆ ಆಸಕ್ತಿ ಇದ್ದಾಗ ಬಿಡಿ. ನಾನು ಡ್ರಾಯಿಂಗ್ ಮಾಡ್ತೀನಮ್ಮ, ಏನೂ ಬೇಕಾಗಿಲ್ಲ, ಡ್ರಾಯಿಂಗ್ ಮಾಡಿ ಏನು ಉದ್ಧಾರ ಮಾಡೋದೇನಿಲ್ಲ, ನಡಿ ಆ ಪಕ್ಕದ ಮನೇಲಿ ಆ ಬೇಡದ ಕಷ್ಟ ಸುಖ ಕೇಳ್ಕೊಂಬರೋಣ. ಆ ಮಗು ಓದ್ತಾ ಇರ್ತಕ್ಕಂಥ ಮಗು ಅಲ್ವಾ? ಥಿಂಕ್ ಮಾಡಿ ಡ್ರಾಯಿಂಗ್ ಮಾಡ್ತೀನಿ, ಆರ್ಟ್ ಮಾಡ್ತೀನಿ, ಏನೋ ಕಲ್ತ್ಕೋತೀನಿ. ಮನೆಯಲ್ಲಿ ಬೆಳಗ್ಗೆ ಒಂದು ದೇವ್ರ ಹಾಡು ಬರ್ತಿದ್ರೆ ಸಮ್ ಪೀಪಲ್ ಐ ಸಾ ಲಾಟ್ಸ್ ಆಫ್ ನಾನು ನೋಡಿರ್ತಕ್ಕಂಥದ್ದು. ವಾಟ್ ಯು ವಿಲ್ ಲಾಸ್ಟ್ ವಿತ್ ದಟ್? ದೇವ್ರ ಹಾಡು ಕಿವಿಗೆ ಇಂಪಾಗಿ ಬರ್ತಾ ಇದ್ದರೆ ವಾಟ್ ಯು ವಿಲ್ ಲಾಸ್ಟ್? ಮನೆಗಳಲ್ಲಿ ಅದು ಎಂಥ ಎನರ್ಜಿ, ಪಾಸಿಟಿವ್ ಎನರ್ಜಿ ಆ ಬೆಳಗ್ಗೆ ಬರ್ತಾ ಇರ್ತಕ್ಕಂಥದ್ದು. ಬಟ್ ದ ಸೌಂಡ್, ದಟ್ ಸೌಂಡ್, ಹೌ ಮಚ್ ಯು ಆರ್ ಗೋಯಿಂಗ್ ಟು ಪುಟ್ ದಟ್ ಸೌಂಡ್? ಮೇಲೆ ಪಕ್ಕದಲ್ಲಿ ಪಾಪ ಅಜ್ಜಿ ಮಲಗಿರ್ತಾರೆ ಒಂದು ರೂಮಲ್ಲಿ. ಆ ಅಜ್ಜಿ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿರ್ತದೆ, ಬೆಳಗ್ಗೆ ನಿದ್ದೆ ಬರುತ್ತಿರ್ತದೆ. ದೇ ಪುಟ್ ಸಮ್ ಲೌಡ್, ಒಂದು ದೊಡ್ಡದಾಗಿ ಜೋರಾಗಿ ಆ ಅಜ್ಜಿ ಕಿವಿ ಹೊಡೆದಾಗ ಥರ ಸೌಂಡ್ ಇಟ್ಬಿಟ್ಟು ಬೆಳಗ್ಗೆ ಅಜ್ಜಿ ನಿದ್ದೆ ಕೆಡಿಸೋದು. ಮೇಲೆ ಮಗು ಯಾವುದೋ ಓದ್ತಾ ಇರ್ತದೆ, ದೇವ್ರ ಹಾಡು ಹಾಗಲ್ಲ. ದಟ್ ಈಸ್ ದ ರೀಸನ್. ಪ್ರತಿಯೊಂದನ್ನು ಕೂಡ ನಾವು ಹೇಗೆ ಅದನ್ನು ಪ್ರೆಸೆಂಟೇಷನ್ ಕೊಡ್ತೀವಿ. ಈವನ್ ಎವ್ರಿಥಿಂಗ್ ಹ್ಯಾವ್ ಸಮ್ ದೇರ್ ಓನ್ ಪ್ರೆಸೆಂಟೇಷನ್ಸ್. ನಾವು ಹೇಗೆ ಅದನ್ನು ರೀಚ್ ಮಾಡಿಸ್ತೀವಿ ಅಂತ. ಈ ಮನೆಯಲ್ಲಿ ಮಕ್ಕಳು ಮರಿ ಓದೋರು ಎಲ್ಲ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇಟ್ಕೊಂಡು ನಮಗೆ ಬೇಕಾದಂಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಬಿಟ್ಟರೆ ಎಲ್ಲೋ ಬರ್ತಾ ಇರೋ ಸೌಂಡಿಗೆ ಮತ್ತೆ ನಾವು ಡಿಸ್ಟರ್ಬ್ ಆಗಬಾರ್ದು. 4-6 ಜನ ಇರ್ತಕ್ಕಂಥ ಜಾಗ, 10-6 ಜನ ಇರ್ತಕ್ಕಂಥ ಜಾಗ, 100 ಜನ ಇರ್ತಕ್ಕಂಥ ಜಾಗ, ಎಲ್ಲ ಜಾಗದಲ್ಲೂ ಒಂದೇ ಸ್ಥಿತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. 100 ಜನ ಇದ್ದಾಗ ಅಲ್ಲಿ ಗಲಾಟೆ, ಗೊಂದಲ ಇರ್ತದೆ. 10 ಜನ ಇದ್ದ ಕಡೆ ಇನ್ನೊಂದು ರೀತಿ ಇರ್ತದೆ, 50 ಜನ ಇದ್ದ ಕಡೆ ಇನ್ನೊಂದು ರೀತಿ ಇರ್ತದೆ. ಮನೆಯಲ್ಲಿರ್ತಕ್ಕಂಥ 5 ಜನವೋ 3 ಜನವೋ ಒಬ್ಬರೋ ಇದ್ದಾಗ ಈ ಸಮಸ್ಯೆ ಇರಲ್ಲ ಬಿಡಿ. ಅಲ್ಲೂ ಹೇಗಂದರೆ ಆಗಿರೋದಕ್ಕೆ ಆಗೋದಿಲ್ಲ. ಒಂದು ಸಂಸಾರ ಅಂದಾಗ ಗಂಡ ಹೆಂಡತಿ ಮಕ್ಕಳು ಇಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಇದೆಲ್ಲ ಇದ್ದಾಗ ಹೌ ವಿ ಕ್ಯಾನ್ ಅಪ್ರೋಚ್ ವಿತ್ ದೆಮ್, ನಾವು ಹೇಗಿರೋದಕ್ಕೆ ಸಾಧ್ಯ? ಮನೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಏರ್ಪೇರ್ ಆಗ್ತಾನೆ ಇರ್ತದೆ. ಹೌ ಲಾಂಗ್ ಯು ವಿಲ್ ಲ್ಯಾಗ್ ದಟ್? ಅಂಥ ಸಮಸ್ಯೆಗಳನ್ನು ಎಲ್ಲಿವರೆಗೂ ಎಳೆದುಕೊಂಡು ಹೋಗ್ತೀರಾ? ಕಣ್ಣಿಗೆ ಕಾಣಿಸಿದಾಗ ಸಮಸ್ಯೆ ನಮ್ಮ ಕೈಯಿಂದ ಅದು ಕಳೆದು ಹೋಗುತ್ತೆ, ನಾವು ಅದನ್ನು ಸರಿಪಡಿಸ್ತೀವಿ ಅಂದಾಗ ವೈ ನಾಟ್ ವಿ ಆರ್ ನಾಟ್ ಡೂಯಿಂಗ್? ಹೇಳದಷ್ಟೇ ಸುಲಭ ಅಲ್ಲ, ಆದರೆ ಅದನ್ನು ಕ್ರಮಾಂತರದಲ್ಲಿ ಮನುಷ್ಯನಿಗೆ 24 ಗಂಟೆ ಮಾತ್ರ ಇದೆ ಅಂದ್ಕೊಳ್ತೀರಾ, ತುಂಬ ತಪ್ಪು. 24 ಗಂಟೆಯಲ್ಲಿ ನಿದ್ದೆಯನ್ನು ಕಳೆಯಿರಿ.
24 ಗಂಟೆಯಲ್ಲಿ ಊಟದ ಸಮಯವನ್ನು ಕಳೆಯಿರಿ. 24 ಗಂಟೆಯಲ್ಲಿ ಸಮಯ ನಾವು ಪ್ರಯಾಣ ಮಾಡ್ತಕ್ಕಂಥ ಸಮಯ, ಕೆಲಸ ಮಾಡ್ತಕ್ಕಂಥ ಸಮಯ, ಆ ಕೆಲಸದ ಒತ್ತಡದಿಂದ ಹೊರಗಡೆ ಬರೋದಕ್ಕೆ ನಮ್ಮ ಮನಸ್ಸಿಗೆ ನಾವು ಕೊಡ್ತಕ್ಕಂತಹ ಮನರಂಜನೆಯ ಸಮಯ, ಮಕ್ಕಳ ಓದಿಗೆ ಕೊಡ್ತಕ್ಕಂಥ ಸಮಯ, ಆ ಮಕ್ಕಳು ಎಲ್ಲೋ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಕರ್ಕೊಂಡು ಹೋಗೋ ಸಮಯ, ಈ ಮಧ್ಯದಲ್ಲಿ ನಮ್ಮ ಮನಸ್ಸಿಗೆ ಹೊರಗಡೆ ಹೋಗಬೇಕು ಅನ್ಸಲ್ವಾ, ಆ ಸಮಯ. ಇನ್ನು ಮೆಡಿಟೇಷನ್ ಅಂತಾರೆ, ಎಕ್ಸರ್ಸೈಸ್ ಅಂತಾರೆ, ಅದರಲ್ಲಿ ಹೊರಗಡೆ ಇನ್ನೇನೋ ತಿನ್ನಬೇಕು ಅಂದ್ರೆ ಇನ್ನೇನೋ ತಿನ್ನೋಕೆ ಹೋಗಬೇಡಿ. ಒಳ್ಳೆಯ ಜಾಗದಲ್ಲಿ ಹಣ್ಣು ಹಂಪಲುಗಳು ತಿನ್ನಿ. ಫಲಾಹಾರ ಕೇಳಿದ್ದೀರಾ ಈ ವರ್ಡು? ಮೊದಲು ಇರ್ತಿತ್ತು. 25 ವರ್ಷ, 23 ವರ್ಷ, 24 ವರ್ಷದ ಹಿಂದೆ ಒಂದು ಊರಲ್ಲಿ ಬಸ್ ಇಳಿದ ತಕ್ಷಣ ಎದುರುಗಡೆ ಕಾಣಿಸ್ತಿತ್ತು. ಎಷ್ಟು ಅದ್ಭುತವಾಗಿರೋದು. ಅಲ್ಲಿ ಫಲ ಇರ್ತಿರಲಿಲ್ಲ. ಫಲಾಹಾರ ಅಂದರೆ ಅವರು ಟಿಫನ್ ಕೊಡ್ತಿದ್ರು. ಆ ಹೆಸರು ಹೇಳೋದ್ದಲ್ಲಿ ಆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಫಲಾಹಾರ. ಅಲ್ಲಿ ಫಲ ಇರಬೇಕು, ಒಂದು ಹೊತ್ತು ಫಲ ಕೊಡಬೇಕು ದೇಹಕ್ಕೆ ಅಂತ ಸುಮ್ಮನೆ ಬರೀತಿರಲಿಲ್ಲ. ಗಣೇಶ ಫಲಹಾರ ಮಂದಿರ ಹೋದರೆ ಒಂದಷ್ಟು ಅವಲಕ್ಕಿ ಕಾಫಿ ಕೊಡ್ತಿದ್ರು. ಇಡ್ಲಿ ದೋಸೆ ಅದೆಲ್ಲ ಆಮೇಲೆ. ಅಲ್ಲಿ ಇರ್ತಕ್ಕಂಥದ್ದು ಒಂದು ಅವಲಕ್ಕಿ, ಪೇಪರ್ ಅವಲಕ್ಕಿ ಒಗ್ಗರಣೆ ಹಾಕಿರ್ತಕ್ಕಂಥದ್ದು, ಅದ್ಭುತವಾದ ಫಿಲ್ಟರ್ ಕಾಫಿ, ಟೀ, ಫಲಹಾರ ಮಂದಿರಗಳು ಎಲ್ಲ ಮಾಯ ಆಗೋಯ್ತು 20 ವರ್ಷ ಆದಮೇಲೆ. ನಾ ಹೇಳ್ತಾ ಇರ್ತಕ್ಕಂಥದ್ದು ಆಮೇಲೆ ಅಷ್ಟೇ ಶುದ್ಧತೆ, ಹೈಜೀನ್ ಎಲ್ಲವೂ ಇರ್ತಿತ್ತು. ಈಗಲೂ ಇದೆ. ಇವತ್ತು ಏನಾಗಿದೆ, ಕಾಸು ಕೊಟ್ಟರೆ ಕಜ್ಜಾಯ ಅಂತ ನಮ್ಮ ಹಳಬರು ಹೇಳ್ತಿದ್ರು. ಕಾಸು ಕೊಟ್ಟರೆ ಕಜ್ಜಾಯ, ಎಷ್ಟು ಕಾಸಿಗೆ ಅಷ್ಟು ಪ್ಯೂರಿಟಿ ಸಿಗ್ತಕ್ಕಂಥದ್ದು. ಅದನ್ನು ನಾವು ನಂಬಬೇಕು. ವಿ ಹ್ಯಾವ್ ಟು ಬಿ, ಅದನ್ನು ಅಕ್ಸೆಪ್ಟೆನ್ಸಿ ಮಾಡಬೇಕು. ಅವ್ರು ಏನು ಕೊಟ್ಟರೆ ಅದು ದುಡ್ಡು ಕೊಟ್ಟಿದ್ದೀವಿ, ಅವ್ರು ಕೊಟ್ಟಿದ್ದೇ ನಮಗೆ ಅದೇ ಸರಿ ಅನ್ನೋಂತಹ ಸ್ಥಿತಿಯಲ್ಲಿ ಇವತ್ತಿನ ಜೀವನ ವಿಧಾನ, ಜೀವನ ಶೈಲಿ. ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ಒನ್. ನಾನು ಯಾವ್ರನ್ನೋ ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು. ವೈ ವಿ ಆರ್ ಲೈಕ್ ದಿಸ್ ಅಂತ. ಅವತ್ತಿನ ಜೀವನ ಶೈಲಿಯಲ್ಲಿ ಯಾವುದು ತಪ್ಪು ಯಾವುದು ಸರಿ, ಇವತ್ತಿನ ಜೀವನ ಶೈಲಿಯಲ್ಲಿ ಇರ್ತಕ್ಕಂತಹ ಸರಿ ತಪ್ಪುಗಳು, ಅದರ ಹೊಂದಾಣಿಕೆಯನ್ನು ನೋಡಿದಾಗ ನಾವು ಎಲ್ಲಿಗೆ ಬಂದು ಕುಳಿತಿದ್ದೇವೆ. ಆ ಗುರುಗಳು ಒಳ್ಳೆಯದನ್ನೇ ಹೇಳೋದನ್ನು ಕೂಡ ನಾವು ಅದರಲ್ಲಿ ಹುಡುಕ್ತಕ್ಕಂತಹ ತಪ್ಪುಗಳನ್ನು ನೋಡಿದಾಗ ಎಲ್ಲೋ ಮನಸ್ಸಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಸರ ಆಯಿತು. ಗುರುಗಳು ಕೆಟ್ಟ ಗುರುಗಳು ಯಾರಾದರೂ ಇದ್ದರೆ ಐ ಆಮ್ ನಾಟ್ ಸೈಯಿಂಗ್ ಅಬೌಟ್ ದೆಮ್. ಮತ್ತು ಇವ್ರು ಹೇಳಿದ್ರು, ಅವರೇನೋ ಹೇಳಿದ್ರು, ಡೋಂಟ್ ಕಂಬೈಂಡ್ ಇಟ್ ಅಂಥವ್ರು ಇದ್ದಾರಾ ನಂಗೆ ಗೊತ್ತಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಸ್ವಂತ ಬುದ್ಧಿ ಅಂತಕ್ಕಂಥದ್ದು, ಇದನ್ನೇ ಪ್ರಜ್ಞೆ ಅಂತ ಹೇಳ್ತೀವಿ. ನಮ್ಮ ಮೇಲೆ ನಮಗೆ ಪ್ರಜ್ಞೆ ಇರಬೇಕು, ಪೂರ್ಣ ಪ್ರಜ್ಞೆ. ಅದು ನಮ್ಮಲ್ಲಿ ಬಂದಾಗ ನಾವು ಮಾಡ್ತಾ ಇರ್ತಕ್ಕಂಥ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು. ನೋ ನೀಡ್ ಟು ಎಕ್ಸ್ಪ್ಲೈನ್ ಎನಿ ಒನ್. ಈ ವಿಡಿಯೋ ಕೂಡ ನೋ ನೀಡ್ ಟು ಎಕ್ಸ್ಪ್ಲೈನ್ ಎನಿ ಒನ್. ನಾಳೆ ಯಾವಾಗೋ 70 ವರ್ಷ 80 ವರ್ಷ ಆದಮೇಲೆ ನಾನು ಹೇಳಿರೋದನ್ನು ಮರ್ತು ಬಿಟ್ಟಿದ್ರೆ ಕಷ್ಟ ಅಂತ ಇಟ್ಕೊಂಡಿದ್ದೀನಿ ರೆಕಾರ್ಡ್. ಇಫ್ ಇಟ್ ಈಸ್ ಯೂಸ್ಫುಲ್ ಟು ಯು, ನಿಮಗಿದು ಯೂಸ್ಫುಲ್ ಅನಿಸಿದ್ರೆ ಸ್ವಲ್ಪ ಕ್ಷಣ, ಒಂದು ಕ್ಷಣದಲ್ಲಿ ಥಿಂಕ್ ಮಾಡೋಕ್ಕಾಗತ್ತಾ? ಅದೇ ಪ್ರಜ್ಞೆ. ಸ್ವಲ್ಪ ಸಮಯ, ಇಸ್ ದೇರ್ ಎನಿಥಿಂಗ್ ರೈಟ್ ಆರ್ ರಾಂಗ್ ಅಂತಕ್ಕಂಥದ್ದು ಚರ್ಚೆಯನ್ನು ಮಾಡಿ, ವಾದ ಅಲ್ಲ, ಚರ್ಚೆ ಮಾಡಿ. ಯು ವಿಲ್ ಫೈಂಡ್ ದ ಫ್ರೂಟ್. ಅಂದರೆ ಇದರ ಸಾರಾಂಶ ನಿಮಗೆ ಸಿಗುತ್ತೆ. ಎಲ್ಲಿ ಯಾವ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರು ಅದು ನಿಮಗೆ ಅರ್ಥ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಯಾರೂ ಕೂಡ ಏನೂ ತಿಳಿಯದೆ ಏನೂ ಅರಿಯದೆ ಗುರು ನಿಂದನೆಗಳನ್ನು ಮಾಡಬೇಡಿ. ಅಷ್ಟೇ ವಿಷಯ. ಅವ್ರು ಹೇಳೋದು 70 ವರ್ಷದವರು 60 ವರ್ಷದವರು ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರ ಅನುಭವ ಅಲ್ಲಿ ಮಾತಾಡಿಸಿರುತ್ತೆ. ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾ ಇದ್ದಾರೆ ಅಂತಂದರೆ ಮುಂದಿನ ಭವಿಷ್ಯದ ವಿಚಾರಗಳನ್ನು ಅವರು ಮನದಟ್ಟು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಸ್ವಲ್ಪ ಕೊಡಿ. ಏನು ಕೊಡ್ತೀರಾ? ಹಿಂಗಂದರೆ ಏನೇನೋ ಕೊಟ್ಬಿಡ್ಬೇಡಿ. ಸ್ವಲ್ಪ ಸಮಯ ಜ್ಞಾನಾರ್ಜನೆಗಿಡಿ. ABCD ಓದಿರೋರು ಕೂಡ ಇವತ್ತು ಅವರ ಜ್ಞಾನದಲ್ಲಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಸಮಯ ಸೇರಬೇಕು, ಅದಕ್ಕೆ ವಿಷಯ ಆಧಾರಿತ ಚರ್ಚೆ ನಡಿಬೇಕು. ಯಾವುದ್ರ ಬಗ್ಗೆ ಮನೆಗಳಲ್ಲಿ ಚರ್ಚೆಗಳು ನಡೀತಿದೆ ನಂಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಬಿಫೋರ್ ದಟ್ ಐ ಕ್ರಾಸ್ಡ್ ಆಲ್ ದೋಸ್ ಥಿಂಗ್ಸ್. ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದಿರತಕ್ಕಂಥವನು. ಆ ಚರ್ಚೆಗಳ ಮನೆಯಲ್ಲಿ ನಡೆಯೋದು ಅದು ಯಾವುದಕ್ಕಾದರೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ? ಮಕ್ಕಳು ಮರಿ ಇದ್ದಾರೆ ಅನ್ನೋದು ಇಲ್ದಿರ ವಿ ಆರ್ ಆಲ್ ಡಿಸ್ಕಸಿಂಗ್ ಅಬೌಟ್ ವಾಟ್. ಆ ಮಾತು ತುಂಬ ಇಂಪಾರ್ಟೆಂಟ್. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ. ಸೊ ಅದರಿಂದ ನನ್ನ ಮಾತಿನಲ್ಲಿ
ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ವೂಮ್ ಸೀಕಿಂಗ್. ಎಲ್ಲಿ ಏನು ತಪ್ಪನ್ನು ನಾವು ಸರಿಪಡಿಸ್ಕೋಬೋದು ಇನ್ನೂ ನಮ್ಮ ಜೀವನದಲ್ಲಿ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಡೋಂಟ್ ನಿಮ್ಮಿಷ್ಟ ರೀ, ಮಾತಾಡಿದ್ಮೇಲೆ ನೀವೇನಾದರೂ ತಿಳ್ಕೊಬೋದು. ಆಮ್ ಐ ರೈಟ್? ಥ್ಯಾಂಕ್ಸ್ ಟು ಮಿತ್ರ ವೃಂದ. ಐ ವಿಲ್ ಕಮ್ ಬ್ಯಾಕ್ ವಿತ್ ಅನದರ್ ಲಾಟ್ಸ್ ಆಫ್ ನಾನೇನು ನೋಡಿದ್ದೀನಿ, ನೋಡಿದ್ದೀನಿ ಆ ಅನುಭವವನ್ನು ಮಾತ್ರ ಶೇರ್ ಮಾಡ್ಕೊಳ್ತೇನೆ. ಇಫ್ ಇಟ್ ಈಸ್ ಸಮಥಿಂಗ್ ಇಮ್ಯಾಜಿನೇಷನ್, ಐ ಶೂರ್ ಅದು ಇರುತ್ತೆ, ಅದು ಆಗಬಹುದು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಭೂತ, ವರ್ತಮಾನ, ಭವಿಷ್ಯ. ಓಕೆ, ವಿಲ್ ಸಿ ಲಾಟ್ಸ್ ಆಫ್ ಡಿಸ್ಕಷನ್ಸ್ ವಿತ್ ಅಸ್. ಇನ್ನಷ್ಟು ವಿಚಾರಗಳು ಮುಂದಿನ ಭಾಗದಲ್ಲಿ. ಕೀಪ್ ಆನ್ ವಾಚಿಂಗ್. ಈ ಶಕಾರಕ್ಕೆ ಟಾವತ್ತು ಇಷ್ಟ, ಆದರೆ ಇಂಗ್ಲೀಷ್ನಲ್ಲಿ ISTA ಇಷ್ಟ. ISTA ಇಷ್ಟ. ನೌ ಇಟ್ ಈಸ್ ಬಿಕಮ್ ಇಟ್ ಸರ್ವ್ ಟು ಆಲ್. ಇಷ್ಟ ನೌ ಬಿಕಮ್ ಇಟ್ ಸರ್ವ್ ಟು ಆಲ್. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.